ಹಾಯ್ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಅಡ್ದುಡಿರ್ತಕ್ಕಂಥ ಏನು ಗಿಡಗಳನ್ನ ಯಾವ ರೀತಿ ವೇಸ್ಟ್ ಅಳಿಚಲುಗಳನ್ನ ಬೆಳೆಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದು ಮಣ್ಣನ್ನು ತುಂಬಬೇಕು. ಎಲ್ಲರೂ ಸಾಮಾನ್ಯವಾಗಿ ಮನೆಯಲ್ಲಿ ಕೇರಣಿ ದನಿಸಿಗಳಂತಂದಾಗ ಮತ್ತು ಸ್ನ್ಯಾಕ್ಸ್ ಮತ್ತು ಖರೀದಿಗಳನ್ನು ಮಾಡಿದಾಗ ಸರ್ವೇ ಸಾಮಾನ್ಯವಾಗಿ ಅಳಿಚಲ ಪಾಕೆಟ್ಗಳು ದೊರೆಯುತ್ತವೆ. ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂದರೆ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಮತ್ತು ಇತರೆ ಅಂಗಡಿಗಳಲ್ಲಿ ಪ್ಲಾಂಟೇಶನ್ ಕವರ್ಗಳನ್ನ ಖರೀದಿ ಮಾಡ್ತಾರೆ. ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಅಳಿದುಳಿದಿರ್ತಕ್ಕಂಥ ಇಂಥ ಕವರ್ಗಳನ್ನ ಬೆಳೆಸ್ಕೊಂಡು ಬೀಜಗಳನ್ನ ಹಾಕಿ ಸಸಿ ಮಾಡೋದನ್ನ ತಿಳಿಸ್ತೀನಿ. ಈ ತರ ಮಣ್ಣನ್ನು ತುಂಬಿಕೊಳ್ಬೇಕು. ಮಿನಿಮಮ್ ಇಷ್ಟಿದ್ರೆ ಸಾಕು. ಇಷ್ಟು ಮಣ್ಣಿದ್ರೆ ಸಾಕು. ಇವುಗಳನ್ನ ರೌಂಡ್ ಶೇಪ್ ಮಾಡಬೇಕು ಕಡ್ಡಾಯವಾಗಿ. ಕವರ್ಗಳನ್ನ ಈ ರೀತಿ ಮಾಡಬೇಕು. ನಿಮಗೇನಪ್ಪ ಅಂದ್ರೆ ಪರಿಸರ ಬೆಳೆಸಿ ಪರಿಸರ ಉಳಿಸ್ಬೇಕು, ಗಿಡ ಪ್ರತಿಯೊಬ್ಬರು ಬೆಳೆಸ್ಬೇಕಂತ ಹೇಳ್ತೀನಿ. ಈಗೇನಪ್ಪ ಅಂದ್ರೆ ಗಿಡ ಇರ್ತದೆ, ಇದರಲ್ಲಿ ಬೀಜಗಳನ್ನ ಹಾಕಬೇಕು. ಈ ತರ ಒಳಗಾಕಿ ಹತ್ತಿಡಬೇಕು. ಈ ತರ ಹಾಕಬೇಕು. ಪ್ರತಿಯಲ್ಲಿ 2 ರಿಂದ 3 ಬೀಜಗಳನ್ನ ಹಾಕ್ಲೇಬೇಕು. ಒಂದು ಹುಟ್ಲಿಲ್ಲ ಅಂದ್ರೆ ಇನ್ನೊಂದಿರುತ್ತೆ. ಈಗ ಹಾಕಿದ ನಂತರ ಎಲ್ಲರೂ ಮಾಡೋದು ಏನಪ್ಪ ಅಂದ್ರೆ ಇದು ನೀರು ಹಾಕಿದಾಗ ಅದಕ್ಕೆ ನೀರು ಹೋಗ್ಬೇಕಲ್ಲ ಹೊರಗಡೆ. ಅದಕ್ಕೋಸ್ಕರ ಒಂದು ಪಾಕೆಟ್ಗೆ ಪ್ರತಿಯೊಂದು ಪಾಕೆಟ್ಗೆ ಒಂದು 5 ರಿಂದ 6 ತೂತ್ಗಳನ್ನ ಹಾಕಬೇಕು. ನೋಡಿ ಹೆಂಗಂತ ತೋರಿಸ್ತೀನಿ. ಇಲ್ಲಿದೆಯಲ್ಲ 1 2 3 4 5 6 7 ಈ ತರ ಹಾಕಬೇಕು. ಇದರಿಂದ ಹೆಚ್ಚುವರಿ ನೀರು ಭೂಮಿಗೆ ಇಳಿದೋಗುತ್ತೆ, ಗಿಡ ಚೆನ್ನಾಗಿ ಬೆಳಿತಾವ. ಇದನ್ನ ಆದಷ್ಟು
ಜನ ಮಾಡೋದಿಲ್ಲ. ಈ ತರ ಹಾಕಿಡೋದ್ರಿಂದ ಆಟೋಮೆಟಿಕ್ಲಿ ಗಿಡಗಳು ಕೊಳಿತಕ್ಕಂಥ ಸಂಭವತೆ ಅಧಿಕ ಇರುತ್ತೆ. ಕನಿಷ್ಠ 5ರಿಂದ 6 ತೂತುಗಳನ್ನ ಹಾಕ್ಬೇಕು. ಹಾಕಿದ ನಂತರ ನೀರು ಹಾಕಬೇಕು. ಇವುಗಳ ಒಂದು ಪ್ರದೇಶ ಕಡೆಗೆ ನಿಮ್ಮಲ್ಲಿರ್ತಕ್ಕಂಥ ಗೋಡೆ, ಕಟ್ಟೆವು ಅಥವಾ ಇತರೆ ಮೂಲಿ ಅಥವಾ ಜಾಗದ ಕಡೆಗೆ ನೀವು ನೆಟ್ಟರಪ್ಪ ಅಂದ್ರೆ ಚೆನ್ನಾಗಿ ಬೆಳೀತಾವೆ. ಧನ್ಯವಾದಗಳು. ಈ ಒಂದಿಷ್ಟು ಬೀಜಗಳನ್ನ ಹಾಕೊಂಡು ಬನ್ನಿ.